ಬಿಡದಿ ಟೌನ್ಶಿಪ್ ಫೈಟ್ ಇಂದಿನಿಂದ ಜೆಡಿಎಸ್ ಪಾದಯಾತ್ರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ರೈತರ ಜೊತೆ ಸಮರಕ್ಕಿಳಿದಿದೆ ಜೆಡಿಎಸ್. ಹಾಗೆ ರೈತರು ಸರ್ಕಾರದ ವಿರುದ್ಧ ಸಮರವನ್ನು ಸಾರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆಗೆ ಚಾಲನೆ ನೀಡಲಿದ್ದಾರೆ ದಳಪತಿಗಳು. ಇಂದಿನಿಂದ 3 ದಿನ ಪಾದಯಾತ್ರೆ ಇರುತ್ತೆ. ಬಿಡದಿ ಟು ಫ್ರೀಡಂ ಪಾರ್ಕ್, ಬೆಂಗಳೂರಿನ ಫ್ರೀಡಂ ಪಾರ್ಕ್ನವರೆಗೆ ಬೃಹತ್ ಪಾದಯಾತ್ರೆಯನ್ನ ಕೈಗೊಂಡಿದೆ ರೈತರೊಟ್ಟಿಗೆ ಜೆಡಿಎಸ್ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ಸಾಗಲಿದೆ. ಬೈರಮಂಗಲದಲ್ಲಿ ಪಾದಯಾತ್ರೆಗೆ ಚಾಲನೆಯನ್ನ ಎಚ್ಡಿಕೆ ನೀಡಲಿದ್ದಾರೆ. ಪಾದಯಾತ್ರೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. 3 ದಿನ ಪ್ರತಿನಿತ್ಯ 10 ರಿಂದ 12 ಕಿಲೋಮೀಟರ್, ಒಟ್ಟು 38 ಕಿಲೋಮೀಟರ್ ದೂರ ಪಾದಯಾತ್ರೆಯನ್ನ ನಡೆಸುತ್ತೆ ಜೆಡಿಎಸ್. ಪಾದಯಾತ್ರೆ ವೇಳಾಪಟ್ಟಿಯನ್ನ ನಾವು ನೋಡೋದಾದ್ರೆ ಆಗಸ್ಟ್ 9ನೇ ತಾರೀಕು ಇವತ್ತು ಇಂದಿನಿಂದ ಪಾದಯಾತ್ರೆ ಆರಂಭವಾಗುತ್ತೆ. ಎಚ್ಡಿಕೆ ಪಾದಯಾತ್ರೆಗೆ ಚಾಲನೆಯನ್ನ ನೀಡ್ತಾರೆ. ಜೊತೆಗೆ ಬೇರೆ ಬೇರೆ ಬಿಜೆಪಿ ನಾಯಕರು ಕೂಡ ಈ ಚಾಲನೆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ನೇರ ಸಂಪರ್ಕದಲ್ಲಿ. ಶಿವರಾಮ್, ಈಗ ಜೆಡಿಎಸ್ ಪಾದಯಾತ್ರೆಯನ್ನ ರೈತರ ಪರವಾಗಿ ನಿಂತು ರೈತರಿಗೆ ಬೆಂಬಲವನ್ನ ನೀಡ್ತಾ ಶುರು ಮಾಡ್ತಾ ಇದೆ. ಇವತ್ತು ಅಧಿಕೃತವಾಗಿ ಚಾಲನೆಯನ್ನ ಕೂಡ ನೀಡಲಾಗತ್ತೆ. ಪಾದಯಾತ್ರೆಯ ಡೀಟೇಲ್ಸ್ ಅನ್ನ ನೀವು ನೀಡೋದಾದ್ರೆ. ಬಹಳ ದಿನಗಳಿಂದ ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಅಮೃತ ವರ್ಷಿಡಿ ಸಾಕಷ್ಟು ಹೋರಾಟಗಳಾಗ್ತಾ ಇದೆ. ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಗದ್ದಲಕ್ಕೆ ಕೂಡ ಕಾರಣ ಆಗಿದೆ. ಹೀಗಾಗಿ ಬಿಡದಿ ಟೌನ್ಶಿಪ್ ಅನ್ನು ಯಾರು ಶುರು ಮಾಡಿದ್ರು, ಯಾರು ಆರಂಭ ಮಾಡಿದ್ರು ಎನ್ನುವುದನ್ನು ಒಳಗೊಂಡಂತೆ ಈಗ ಅದನ್ನು ಬಂದ್ ಮಾಡುವ ಕುರಿತಾಗಿಯೂ ಕೂಡ ಜಟಾಪಟಿಗಳಾಗ್ತಾ ಇದೆ. ಒಂದು ಕಡೆ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಹೋರಾಟವನ್ನು ಶುರು ಮಾಡಿದರೆ, ಯಾರ ಕಾಲದಲ್ಲಿ ಒಂದು ಯೋಜನೆ ನಿರ್ಮಾಣಗೊಂಡಿತ್ತು, ಕುಮಾರಸ್ವಾಮಿ ಅವರು ಯಾವಾಗ ಮುಖ್ಯಮಂತ್ರಿ ಆಗಿದ್ರು 2006ರಲ್ಲಿ, ಅಲ್ಲಿಂದ ಇದಕ್ಕೆ ಚಾಲನೆಯನ್ನು ಕೊಡಲಾಗಿತ್ತು ಅನ್ನುವಂಥ ಒಂದು ಮಾತುಗಳನ್ನು ಸಮರ್ಥನೆಯನ್ನು ಸರ್ಕಾರ ಕೊಡ್ತಾ ಇದೆ. ಇದರ ಮಧ್ಯೆ ಇವತ್ತು ಈಗ ಕೆಲವೇ ಹೊತ್ತಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬೈರಮಂಗಲದಿಂದ ಪಾದಯಾತ್ರೆ ಆರಂಭ ಆಗತ್ತೆ. ನಾವೀಗ ನಿಂತುಕೊಂಡಿರುವಂತಹ ಈ ಸ್ಥಳದಿಂದಲೇ ಜೆಡಿಎಸ್ ನಾಯಕರು ಮತ್ತು ಬಿಜೆಪಿ ನಾಯಕರು ಇದಕ್ಕೆ ಚಾಲನೆಯನ್ನು ಕೊಡ್ತಾರೆ. ಈಗಾಗಲೇ ಮೈಸೂರಿಗೆ ತೆರಳಿರುವಂತಹ ಕುಮಾರಸ್ವಾಮಿ ಅವರು ನೇರವಾಗಿ ಇಲ್ಲಿಗೆ ಬರ್ತಾರೆ. ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪ್ರಮುಖ ನಾಯಕರುಗಳು ಈ ಒಂದು ಪಾದಯಾತ್ರೆಗೆ ಚಾಲನೆಯನ್ನು ಕೊಡಲಿದ್ದಾರೆ. ಆರಂಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಿಗೆ ಪಾದಯಾತ್ರೆಯನ್ನು ಮಾಡ್ತಾರೆ ಎನ್ನುವಂತ ಚರ್ಚೆ ಇತ್ತು. ಆದರೆ ಈಗ ಬಿಜೆಪಿ ಕೇವಲ ಅವರಿಗೆ ಬೆಂಬಲವನ್ನ ಕೊಡ್ತಾ ಇದೆ, ಉದ್ಘಾಟನೆಯನ್ನಷ್ಟೇ ಭಾಗಿಯಾಗ್ತಾ ಇದೆ. ನಂತರದ 3 ದಿನಗಳ ಹೋರಾಟವನ್ನ ಮತ್ತು ಪಾದಯಾತ್ರೆಯನ್ನು ಜೆಡಿಎಸ್ ಒಂದೇ ಮಾಡಲಿದೆ. ಪ್ರಮುಖವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಸಮನ್ವಯದ ಹೋರಾಟದ ಸಂಬಂಧವಾಗಿ ಬಿಜೆಪಿ ಕೂಡ ಆರಂಭದಲ್ಲಿ ಪಾದಯಾತ್ರೆಯನ್ನು ಘೋಷಣೆ ಮಾಡಿತ್ತು. ಫ್ರೀಡಂ ಪಾರ್ಕ್ನಲ್ಲಿ BY ವಿಜಯೇಂದ್ರ ಅವರು ನಾವು ಕೂಡ ಪಾದಯಾತ್ರೆಯನ್ನು ಮಾಡ್ತೇವೆ ಹೇಳುವಂತ ಘೋಷಣೆಯನ್ನು ಮಾಡಿದ್ರು ಕೂಡ, ಅದಾದ ಬಳಿಕ ಜೆಡಿಎಸ್ನವರು ಮತ್ತೆ ದೆಹಲಿಯಲ್ಲಿ ಕುಳಿತು ಸಭೆಯನ್ನ ಮಾಡಿ, ಇಲ್ಲ ನಾವೇ ಮೊದಲು ಆರಂಭವನ್ನ ಮಾಡ್ತೇವೆ ಅಂತ ನಿರ್ಣಯಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಬಾರದು ಎನ್ನುವ ಕಾರಣಕ್ಕೋಸ್ಕರ ಬಿಜೆಪಿ ಮತ್ತು ಜೆಡಿಎಸ್ ಒಂದು ರೀತಿ ಹೊಂದಾಣಿಕೆಯೊಂದಿಗೆ ಈ ಒಂದು ಪಾದಯಾತ್ರೆಯನ್ನು ಮಾಡುತ್ತೆ. 3 ದಿನಗಳ ಬಳಿಕ ಬುಧವಾರದಿಂದ ಸೆಷನ್ ಆರಂಭ ಆಗುತ್ತೆ. ಆ ಸೆಷನ್ ಆರಂಭವಾಗುವ ಪೂರ್ವದಲ್ಲಿಯೇ ಪಾದಯಾತ್ರೆಯನ್ನ ಶುರು ಮಾಡಿ ನಂತರದಲ್ಲಿ ಅದರ ಜೊತೆಗೆ ವಿಧಾನಸಭೆಯಲ್ಲಿಯೂ ಕೂಡ ಹೋರಾಟವನ್ನು ಮಾಡೋದಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಈಗಾಗಲೇ ತೀರ್ಮಾನವನ್ನು ಮಾಡಿದೆ. ಅಮೃತ ವರ್ಷಿಣಿ ಇವತ್ತು ಬೆಳಿಗ್ಗೆ ಸುಮಾರು 9:30 ಆರಂಭ ಆಗುತ್ತೆ ಅನ್ನುವಂತ ಒಂದು ಮಾಹಿತಿ ಇತ್ತು. ಆದರೆ ಕುಮಾರಸ್ವಾಮಿ ಅವರು ಇನ್ನೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ಜೊತೆಗೆ 10:10 ಸಂದರ್ಭದಲ್ಲಿ ಇದಕ್ಕೆ ಚಾಲನೆ ಸಿಗತ್ತೆ. ವಿಶೇಷ ಅಂದ್ರೆ ಇವತ್ತಿನ ಈ ಎಲ್ಲ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ ಮತ್ತು ಬಿಜೆಪಿ ಮತ್ತು ಜೆಡಿಎಸ್ ಕೈಗೊಂಡಿರುವಂತಹ ಈ ಒಂದು ಪಾದಯಾತ್ರೆಗೆ ಕಾಂಗ್ರೆಸ್ ಆಡಳಿತ ಪಕ್ಷ ಕೂಡ ಕೌಂಟರ್ ಅನ್ನು ಕೊಡ್ತಾ ಇದೆ. ಇದು ಕೇವಲ ಪಾದಯಾತ್ರೆ ಅಲ್ಲ, ಇದು ಪಶ್ಚಾತ್ತಾಪದ ಯಾತ್ರೆ ಎನ್ನುವಂತ ಒಂದು ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಅದೇ ರೀತಿ ನಾಯಕರುಗಳು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಈ ಭಾಗದ ಸಚಿವರಾಗಿ ಆಯ್ಕೆಯಾಗಿರುವಂತಹ ಬಾಲಕೃಷ್ಣ ಅವರು ಕೂಡ ಹೇಳ್ತಾ ಇದ್ರು ಮೊನ್ನೆಯಷ್ಟೇ, ಇದು ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತಹ ಪಾದಯಾತ್ರೆ ಅಲ್ಲ, ಇದು ಪಶ್ಚಾತ್ತಾಪದ ಯಾತ್ರೆ. 2006ರಲ್ಲಿ ಕುಮಾರಸ್ವಾಮಿ ಅವರು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ರು. ಮುಂದೆ ಬಂದಂತ ಯಡಿಯೂರಪ್ಪನವರು ಇದಕ್ಕೆ ಅನುಮೋದನೆಯನ್ನು ಕೊಟ್ಟರು. ಯಾವಾಗ DLF ಕಂಪನಿಯವರು ಬಂದು ಇದಕ್ಕೆ ನಾವು ಇಲ್ಲಿ ಟೌನ್ಶಿಪ್ ಅನ್ನು ಮಾಡ್ತೇವೆ ಅನ್ನುವಂತ ಟೆಂಡರ್ ನಲ್ಲಿ ಭಾಗಿಯಾದ್ರು. 400 ಕೋಟಿ ರೂಪಾಯಿಯನ್ನು ಹೂಡಿಕೆ ಮಾಡಿದ್ರು. ನಂತರದಲ್ಲಿ BS ಯಡಿಯೂರಪ್ಪನ ಸರ್ಕಾರ ಬಂದ ಸಂದರ್ಭದಲ್ಲಿ ಆ ಠೇವಣಿಯನ್ನು ಅವರಿಗೆ ವಾಪಸ್ ಮಾಡಿದ್ರು ಕೂಡ ಮತ್ತೆ 2009ರಲ್ಲಿ ಯಡಿಯೂರಪ್ಪನವರೇ ಒಂದು ಟೆಂಡರ್ ಅನ್ನು ಕರೆಯಲಾಯಿತು. ಈ ರೀತಿಯ ಒಂದು ಸಮರ್ಥನೆಯನ್ನ ಆಡಳಿತ ಪಕ್ಷ ಕಾಂಗ್ರೆಸ್ ಕೊಡ್ತಾ ಇದೆ. ಯಾಕೆಂದ್ರೆ
ಈ ಒಂದು ವಿಚಾರ ಆರಂಭಗೊಂಡಿದ್ದು 2006ರಿಂದ. ಕುಮಾರಸ್ವಾಮಿ ಅವರು ಸಮರ್ಥನೆ ಮಾಡ್ತಾ ಇದ್ದಾರೆ, ಇಲ್ಲ ನಾನು ಮುಖ್ಯಮಂತ್ರಿ ಆಗಿದ್ದೆ, ನಂತರದಲ್ಲಿ ಬದಲಾವಣೆಗಳನ್ನ ಮಾಡಲಾಯಿತು, ನಾವ್ಯಾರು ಕೂಡ ಇದಕ್ಕೆ ರೈತರು ವಿರೋಧ ಮಾಡಿದ ತಕ್ಷಣ ಈ ಯೋಜನೆಯನ್ನು ಕೈ ಬಿಡದೆ ತೀರ್ಮಾನ ಮಾಡಿದೀವಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ರು ಕೂಡ ಇದೇ ಒಂದು ವಿಚಾರವನ್ನು ಇಟ್ಟುಕೊಂಡು ಯಾರ್ಯಾರ ಕಾಲದಲ್ಲಿ ಏನೇನು ಆಯ್ತು ಹೇಳುವಂತ ದಾಖಲೆಗಳನ್ನ ಬಿಡುಗಡೆ ಮಾಡುವ, ಹೇಳಿಕೆಗಳನ್ನು ಕೊಡುವುದರ ಮೂಲಕ ಈ ಪಾದಯಾತ್ರೆ ಈಗಂತೂ ಆರಂಭ ಆಗಿದೆ. 3 ದಿನಗಳಲ್ಲಿ ಈ ಪಾದಯಾತ್ರೆ ಮುಕ್ತಾಯ ಆಗುತ್ತೆ. ಅಧಿವೇಶನದ ಒಳಗಡೆ ಕೂಡ ಈ ಹೋರಾಟವನ್ನು ಮಾಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಓಕೆ, ಧನ್ಯವಾದ ರವಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.